ಪ್ರಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಕನ್ನಡ ಪದ್ಯ ಭಾಗದಿಂದ ಪರೀಕ್ಷೆಗೆ ಬರುವಂತಹ ಪ್ರಮುಖ 2 ಅಂಕದ ಪ್ರಶ್ನೆಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯ ಪದ್ಯದಲ್ಲಿ ಬರ್ತಕ್ಕಂಥ ಪ್ರಮುಖವಾದ 2 ಅಂಕದ ಪ್ರಶ್ನೆಗಳು. ಮೊದಲನೆಯದಾಗಿ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇಟ್ಟಿತು. ಹಾಗೆ ಎರಡನೆಯ ಪ್ರಶ್ನೆ, ಸೀತೆಯ ತಲ್ಲಣಕ್ಕೆ ಕಾರಣವೇನು. ಮೂರನೆಯ ಪ್ರಶ್ನೆ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಇದು ಪ್ರಮುಖವಾಗಿ 3 ಪ್ರಶ್ನೆಗಳಾಗಿದ್ದು, 4ನೆಯ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ. ಹಾಗೆ 5ನೆಯ ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು. ಈ ಪದ್ಯ ಭಾಗದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ 2 ಅಂಕದ ಪ್ರಶ್ನೆಗಳಾಗಿದ್ದು, ಅದರಲ್ಲಿ ಪ್ರಮುಖವಾಗಿ ಸೀತೆಯ ತಲ್ಲಣಕ್ಕೆ ಕಾರಣವೇನು ಕಡ್ಡಾಯವಾಗಿ ಬರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಮತ್ತು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಹಾಗೂ ಸೀತೆಯ ಮೇಲೆ ವೈರಾಗ್ಯ ಮೂಡಲು ಕಾರಣವೇನು. ಈ 3 ಪ್ರಶ್ನೆಗಳು ಕಡ್ಡಾಯವಾಗಿ ಕೇಳ್ತಕ್ಕಂಥದ್ದಾಗಿರುತ್ತೆ. 1. ಹಾಗೆ 2ನೆಯ ಪದ್ಯ ವಚನಗಳಿಗೆ ಬಂದಂಥ ಸಮಯದಲ್ಲಿ ಮೊದಲನೆಯ ಪ್ರಶ್ನೆ, ಯಾವ ಗುಣಗಳಿಲ್ಲದವನು ಡಾಂಬಿಕನೆನಿಸುತ್ತಾನೆ. ಹಾಗೆ 2ನೆಯ ಪ್ರಶ್ನೆ, ಶಿವಪಂಥವನ್ನರಿಯದವರನ್ನು ಹೇಗೆ ವಿಡಂಬಿಸಲಾಗಿದೆ. ಹಾಗೆ 3ನೆಯ ಪ್ರಶ್ನೆ, ಗುರುವಿನ ಲಕ್ಷಣಗಳೇನು. ಈ 3 ಪ್ರಶ್ನೆಗಳು ವಚನಗಳಲ್ಲಿ ಕೇಳ್ತಕ್ಕಂಥ ಪ್ರಮುಖವಾದ ಪ್ರಶ್ನೆಗಳಾಗಿರುತ್ತೆ. ಹಾಗೆ ನಾವು ಪದ್ಯ 3, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನೋಳ್. ಈ ಪದ್ಯದಲ್ಲಿ ತಗೊಂಡಂಥ ಸಂದರ್ಭದಲ್ಲಿ ಮೊದಲನೆಯ ಪ್ರಶ್ನೆ, ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು. ಹಾಗೆ 2ನೆಯ ಪ್ರಶ್ನೆ, ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ. ಹಾಗೆ 3ನೆಯ ಪ್ರಶ್ನೆ, ಗಂಡರೈವರು 3 ಲೋಕದ ಗಂಡರ್ಯಾರು ಹೆಸರಿಸಿ. ಈ 3 ಪ್ರಶ್ನೆಗಳು ಈ ಪದ್ಯದಿಂದ ಕೇಳ್ತಕ್ಕಂತಹ 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಹಾಗೆ 4ನೇ ಪದ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ. ಹಾಗೆ 2ನೆಯ ಪ್ರಶ್ನೆ, ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು. ಈ ಪದ್ಯದಿಂದ 4ನೇ ಪದ್ಯ ಪಗೆಯಂಬಾಲಕನೆಂಬರೆ. ಈ ಪದ್ಯದಿಂದ ಬರ್ತಕ್ಕಂಥ 2 ಪ್ರಶ್ನೆಗಳು. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೆ 5ನೆಯ ಪದ್ಯ ಜಾಲಿಯ ಮರ. ಈ ಪದ್ಯದಿಂದ ಕೇಳ್ತಕ್ಕಂಥ 2 ಪ್ರಮುಖ ಪ್ರಶ್ನೆಗಳು ಯಾವುದಪ್ಪ ಅಂದರೆ, ಮೊದಲನೆಯದಾಗಿ ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ. ಹಾಗೆ 2ನೆಯ ಪ್ರಶ್ನೆ, ಯಾರಿಗೆ ಷಡ್ರಸ್ಥಾನವನ್ನಿಕ್ಕಿ ಉಪಯೋಗವಿಲ್ಲ ಮತ್ತು ಏಕೆ. ಇದನ್ನು ನೀವು ವಿವರಿಸಬೇಕಾಗುತ್ತೆ. ಈ 2 ಪ್ರಶ್ನೆಗಳು ಪ್ರಮುಖವಾಗಿ ಕೇಳ್ತಕ್ಕಂಥದ್ದು ಪದ್ಯ 5ರಲ್ಲಿ. ಹಾಗೆ ಪದ್ಯ 6ನೇ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ಅಬ್ಬಲಿಯವರ ರಸಬಳ್ಳಿ. ಈ ಪದ್ಯದಿಂದ ಕೇಳ್ತಕ್ಕಂಥ ಪ್ರಮುಖ 2 ಅಂಕದ ಪ್ರಶ್ನೆಗಳು ಯಾವುದಪ್ಪ ಅಂದರೆ, ಮೊದಲನೆಯದಾಗಿ ಹಡೆದವನನ್ನು ಯಾವಾಗ ನೆನೆಯಬೇಕು. 2ನೆಯದಾಗಿ ಹಿತ್ತಾಳೆಗಿಂತ ಬಲುಹೀನ ಯಾವುದು. ಈ 2 ಪ್ರಶ್ನೆಗಳು ಪ್ರಮುಖವಾಗಿ ಈ ಪದ್ಯದಿಂದ ಕೇಳ್ತಕ್ಕಂಥ ಒಂದು ಪ್ರಶ್ನೆಗಳಾಗಿರುತ್ತೆ. 2 ಅಂಕದ ಪ್ರಮುಖ ಪ್ರಶ್ನೆ. ಹಾಗೆ ನಾವು ಪದ್ಯ 7ಕ್ಕೆ ಬಂದಂಥ ಸಮಯದಲ್ಲಿ ಬೆಳಗು ಜಾವ. ಈ ಪದ್ಯಕ್ಕೆ ಬಂದಂಥ ಸಮಯದಲ್ಲಿ ಮೊದಲನೆಯ ಪ್ರಶ್ನೆ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ. ಹಾಗೆ 2ನೆಯ ಪ್ರಶ್ನೆ, ಕವಿಯ ಪ್ರಕಾರ ಮುಪ್ಪು ಮತ್ತು ಅರೆಯದ ನಡುವಿನ ವ್ಯತ್ಯಾಸವೇನು. ಹಾಗೆ 3ನೆಯ ಪ್ರಶ್ನೆ, ಬಾನು ಮತ್ತು ಮರದ ನಿತ್ಯ ನ್ಯೂನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ. ಈ 3 ಪ್ರಶ್ನೆಗಳಲ್ಲಿ ಕಡ್ಡಾಯವಾಗಿ ಕೇಳ್ತಕ್ಕಂತಹ ಪ್ರಮುಖವಾದ 2 ಪ್ರಶ್ನೆಗಳು ಯಾವುದಪ್ಪ ಅಂತಂದರೆ, ಮೊದಲನೆಯದು ಮತ್ತು 2ನೆಯ ಪ್ರಶ್ನೆ. ಇವೆರಡರಲ್ಲಿ ಒಂದನ್ನು ಕೇಳ್ತಾರೆ. ಹಾಗೆ ಮುಂಬೈ ಜಾತಕ ಪದ್ಯ 8. ಈ ಪದ್ಯದಿಂದ ಕೇಳ್ತಕ್ಕಂಥ ಪ್ರಮುಖ ಪ್ರಶ್ನೆ, ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ 2 ಉದಾಹರಣೆ ನೀಡಿ. ಅಂದರೆ ಮುಂಬೈನ ಅವಸರದ ಜೀವನದ ಚಿತ್ರ ಏನಿದೆ ಅದಕ್ಕೆ 2 ಉದಾಹರಣೆ ಕೊಟ್ಟು ನೀವು ಬರಿಬೇಕಾಗುತ್ತೆ. ಹಾಗೆ ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ. 3ನೆಯ ಪ್ರಶ್ನೆ, ಮಗು ಕಲಿತ ವಿದ್ಯೆಗಳು ಯಾವುವು. ಹಾಗೆ 4ನೆಯ ಪ್ರಶ್ನೆ, ಮಗು ಹುಟ್ಟಿ ಬೆಳೆದಿದ್ದು ಎಲ್ಲಿ. ಇದು ಪ್ರಮುಖವಾಗಿ ಬರ್ತಕ್ಕಂತಹ ಪ್ರಶ್ನೆಗಳಾಗಿರುತ್ತೆ. ಹಾಗೆ
ಪದ್ಯ 9 ಶಿಲುಬೆಗೇರಿದ್ದಾನೆ. ಈ ಪದ್ಯದಿಂದ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆ ಮೊದಲನೆಯದಾಗಿ ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ. ಹಾಗೆ ಎರಡನೆಯ ಪ್ರಶ್ನೆ ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ. ಹಾಗೆ ಮೂರನೆಯ ಪ್ರಶ್ನೆ ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ. ಇದು 3 ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಹಾಗೆ ನಾವು ಪದ್ಯ 10ಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಹೆಚ್ಚಿಗೆ ಇಡುತ್ತೇನೆ. ಈ ಪದ್ಯದಿಂದ ಕೇಳ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು 2 ಅಂಕದ್ದು. ಮೊದಲನೆಯ ಪ್ರಶ್ನೆ ಮುದುಕ ಏನೆಂದು ಗೋಗರೆಯುತ್ತಾನೆ. ಹಾಗೆ ಎರಡನೆಯ ಪ್ರಶ್ನೆ ಮುದುಕಿಯ ಜೀವ ಎಳೆಯುತ್ತಿರುವುದೇಕೆ. ಹಾಗೆ ಮೂರನೆಯ ಪ್ರಶ್ನೆ ಮೊಮ್ಮಗಳ ಆತುರಕ್ಕೆ ಮುದುಕಿ ಏನೆಂದು ಕೊಂಡಳು. ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೆ ನಾವು ಪದ್ಯ 11ಕ್ಕೆ ಹೋದಂಥ ಸಮಯದಲ್ಲಿ ಅತ್ತಿಚಿತ್ತ ಈ ಪದ್ಯಕ್ಕೆ ಹೋದಂಥ ಸಮಯದಲ್ಲಿ ಮೊದಲನೆಯ ಪ್ರಶ್ನೆ ಎಣ್ಣೆ ತೀರಿದ ದೀಪಗಳು ಏನನ್ನು ಸೂಚಿಸುತ್ತವೆ. ಎರಡನೆಯ ಪ್ರಶ್ನೆ ಹತ್ತಿಯ ಬೀಜ ಲೋಕದ ಹಿತಕ್ಕೆ ತನ್ನನ್ನು ಹೇಗೆ ಸುಟ್ಟುಕೊಳ್ಳುತ್ತದೆ. ಹಾಗೆ ಮೂರನೆಯ ಪ್ರಶ್ನೆ ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ. ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಕ್ಕಂತಹ ಚಾನ್ಸಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಕೊನೆಯ ಪದ್ಯ ಆಗಿರ್ತಕ್ಕಂಥ ಒಮ್ಮೆ ನಗುತ್ತೇನೆ ಈ ಪದ್ಯದಿಂದ ಕೇಳ್ತಕ್ಕಂಥ ಪ್ರಮುಖ 2 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಾಗಿರುತ್ತೆ. ಒಂದನೆಯದಾಗಿ ದನಗಳಿಗೆ ಜನಗಳಿಗೆ ಏನೇನು ಇಲ್ಲ. ಎರಡನೆಯ ಪ್ರಶ್ನೆ ಕವಿಯಿತ್ರಿ ನಗುವ ನಗು ಎಂತಹದ್ದು. ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದನ್ನು ನಾವು ಈ ಒಂದು ಪದ್ಯದಿಂದ ಅಂದರೆ ಒಮ್ಮೆ ನಗುತ್ತೇನೆ ಈ ಒಂದು ಪದ್ಯದಿಂದ ನಾವು ನೋಡ್ಬೋದು. ಇಷ್ಟು ಪದ್ಯದಿಂದ ಕೇಳ್ತಕ್ಕಂಥ ಪ್ರಮುಖವಾದ 2 ಅಂಕದ ಪ್ರಶ್ನೆಗಳು ಆಗಿರುತ್ತೆ.